ಮಸ್ಕ್ಮ್ಯಾನ್ ಚಿನ್ನಯ್ಯ ಆಯ್ತು, ಇದೀಗ ವಿಠ್ಠಲಗೌಡ ಸರ್ದಿನ. ಬಂಗ್ಲೆಗುಡ್ಡದಲ್ಲಿ ಮತ್ತೊಂದು ಸುತ್ತು ಕಾರ್ಯಾಚರಣೆ ಇವತ್ತು ನಡೆಯುತ್ತಾ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಇವತ್ತಿನ ನಡೆ ಏನಿರಬಹುದು ಅಂತ. ಬಂಗ್ಲೆಗುಡ್ಡದಲ್ಲಿ ಮತ್ತೊಂದು ಸುತ್ತು ಕಾರ್ಯಾಚರಣೆಯನ್ನ ಇವತ್ತು ನಡೆಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಅಂತ. ಸೌಜನ್ಯ ಮಾವ ವಿಠ್ಠಲಗೌಡ ಕೊಟ್ಟಿರುವಂತಹ ಆ ಒಂದು ಹೇಳಿಕೆಯಿಂದಾಗಿ ಸಂಚಲನ ಸೃಷ್ಟಿಯಾಯಿತು. ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯಕ್ಕೆ ಇವತ್ತೇ ಸ್ಥಳ ಗುರುತಿಸುವಂತಹ ಸಾಧ್ಯತೆ ಇದೆಯಾಗಿದ್ರೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ತೀರದ ಬಳಿಯ ಬಂಗ್ಲೆಗುಡ್ಡ ಗೋಡೆ ರಹಸ್ಯವನ್ನ ಭೇದಿಸಲು ನಿನ್ನೆಯಷ್ಟೇ ಎಸ್ಐಟಿಯಿಂದ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಯಿತು. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡಲಾಯಿತು. ನಿನ್ನೆ ನಡೆದಂತಹ ಸಭೆಯಲ್ಲಿ ಮತ್ತೆ ಶೋಧದ ಬಗ್ಗೆ ನಿರ್ಧಾರ ಆದಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆಯಷ್ಟೇ ಸತತವಾಗಿ 8 ಗಂಟೆಗಳ ಕಾಲ ಸಭೆಯನ್ನು ಕೂಡ ನಡೆಸಿದ್ರು ಪ್ರಣಬ್ ಮೊಹಂತಿ ಅವರು. ವಿಠ್ಠಲಗೌಡ ಹೇಳಿಕೆಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಇನ್ನು ಚರ್ಚೆಯನ್ನು ಕೂಡ ನಡೆಸಲಾಯಿತು. ಬಂಗ್ಲೆಗುಡ್ಡಿಯಲ್ಲಿ ಸಾಕಷ್ಟು ಕಳೆಬರಹ ಇದೆ ಅಂತೇಳಿ ಹೇಳಿರ್ತಾನೆ ವಿಠ್ಠಲಗೌಡ. ಸೊ ಆ ಒಂದು ಕಾರಣವಾಗಿ ಇವತ್ತು ಅಲ್ಲಿನ ಸುತ್ತಮುತ್ತ ಶೋಧ ಕಾರ್ಯವನ್ನು ನಡೆಸುವಂತಹ ಸಾಧ್ಯತೆ ಇದೆಯಾ ಇಲ್ವಾ, ಅಥವಾ ಎಸ್ಐಟಿ ಅಧಿಕಾರಿಗಳು ಯಾವ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಪ್ರಶ್ನೆಯಾಗಿದೆ. ಶೀಘ್ರವೇ ತನಿಖೆಯನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಈ ಒಂದು ಮೀಟಿಂಗ್ನಲ್ಲಿ ನೀಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಸುತ್ತು ಇವತ್ತು ಕಾರ್ಯಾಚರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ತೀವ್ರ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಇವತ್ತಿನ ನಡೆ ಏನಿರಬಹುದು ಅನ್ನುವಂತಹ ವಿಚಾರ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಇವತ್ತು ಬಂಗ್ಲೆಗುಡ್ಡದ ಸುತ್ತಮುತ್ತ ಇವತ್ತು ಶೋಧ ಕಾರ್ಯವನ್ನ ನಡೆಸಲಾಗುತ್ತಾ? ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಏನಂತ ಡಿಸೈಡ್ ಆಗಿದೆ? ಇವತ್ತಿನ ಎಸ್ಐಟಿ ಅಧಿಕಾರಿಗಳ ನಡೆ ಯಾವ ರೀತಿ ಆಗಿರುತ್ತೆ, ಏನಿದೆ ಅಪ್ಡೇಟ್ಸ್? ಕುಸುಮ, ನಿನ್ನೆ ತನಿಖೆಯ ಪ್ರಗತಿ ಬಗ್ಗೆ ಪ್ರಣಬ್ ಮೊಹಂತಿ ಅವರು ಚರ್ಚೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹಿಂದೆ ಏನೇನಾಯ್ತು ಅಂತೇಳಿ, ಯಾಕಂದ್ರೆ ಕಳೆದ ವಾರ ಸಭೆಯನ್ನ ಮಾಡಿದ್ರು. ಆ ಸಭೆಯಿಂದ ಇಲ್ಲಿವರೆಗೆ ನಿನ್ನೆವರೆಗೆ ಏನೇನಾಯ್ತು ಅಂತೇಳಿ ಡೆವಲಪ್ಮೆಂಟ್ಗಳ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ 2 ವಿಚಾರ. ಒಂದು, ವಿಠ್ಠಲಗೌಡ ಮಹಾಜರಾಗಿದ್ದು ಮಹಾಜರ್ ವೇಳೆಯಲ್ಲಿ ಏನೇನಾಯ್ತು ಅಂತೇಳಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ, ಅದಾದ ಬಳಿಕ ಮಹಾಜರ್ ಮುಗಿಸಿದ ಬಳಿಕ ವಿಠ್ಠಲಗೌಡ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ಒಟ್ಟು 8 ತಲೆಬುಡೆಗಳನ್ನ ಕಂಡೆ ಅಂತೇಳಿ ಹೇಳ್ತಾನೆ. ತಲೆಬುಡೆ ಅಂತ ಹೇಳಿದ್ರೆ ಕಳೆಬರ ಅಂತೇಳಿ ಹೇಳ್ತಾನೆ. ಕೇವಲ ತಲೆಬುಡೆ ಮಾತ್ರ ಅಲ್ಲ, ಒಂದಿಷ್ಟು ಅಸ್ಥಿಪಂಜರಗಳು ಕೂಡ ಇದೆ ಅಂತ ಹೇಳ್ತಾರೆ. ತಲೆಬುರುಡೆ ಅಸ್ಥಿಪಂಜರ ಸೇರಿದ್ರೆ ಕಳೆ ಬರಹ ಆಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟದ್ದು ಏನ್ ಮಾಡಬೇಕು ಯಾಕಂತ ಹೇಳಿದ್ರೆ ಆತ ಹೇಳಿದ್ದಾನೆ. ಮೇಲ್ಗಡೆ ಇದೆ ಅಂತಲೇ ಹೇಳಿದ್ದಾನೆ, ಕಾಣಿಸ್ತಾ ಇದೆ ಅಂತೇಳಿ ಕೂಡ ಹೇಳಿದ್ದಾನೆ. ವಾಮಾಚಾರದ ಕುರುಗಳು ಕೂಡ ಕಂಡಿದ್ದೇವೆ ಅಂತೇಳಿ ಹೇಳಿದ್ದಾನೆ. ಹೀಗಾಗಿ ಇದೇನ್ ಮಾಡಬೇಕು, ಉತ್ಖನನ ಮಾಡಬೇಕು ಅಂತ. ಯಾಕಂದ್ರೆ ಸರ್ಕಾರನ ಹೇಳಿಬಿಟ್ಟಿದೆ, ಸದ್ಯಕ್ಕೆ ಉತ್ಖನನ ಸ್ಟಾಪ್ ಮಾಡಿ, ಯಾಕಂದ್ರೆ ಉತ್ಖನ ಇಷ್ಟೊಳಗೆ ಮಾಡಿದ್ಯಲ್ಲ ಅದನ್ನ ವಿಮರ್ಶೆ ಮಾಡಿ ಅಂತ ಹೇಳಿದೆ. ಹೀಗಾಗಿ ಭೂಮಿ ಮೇಲ್ಗಡೆ ಕಳೆ ಬರ ಇರೋದ್ರಿಂದ ಉತ್ಖನನ ಮಾಡಬೇಕಾ ಅಥವಾ ಅದನ್ನು ತೆಗೆದುಕೊಂಡು ಬಂದು FSL ಕಳಿಸಿ ಒಂದಿಷ್ಟು ಪರಾಮರ್ಶೆಗಳನ್ನ ಮಾಡ್ಕೊಳ್ಬೇಕು ಪ್ರಾಥಮಿಕವಾಗಿ. ಅದಾದ ಬಳಿಕ FSL ಗೆ ಕಳಿಸಿ ಅದಾದ ಬಳಿಕ ಉತ್ಖನನ ಮಾಡಬೇಕು ಅಂತೇಳಿ ಒಂದು ಚರ್ಚೆಗಳನ್ನ ನಡೆದಿದೆ. ಅಂತಿಮವಾಗಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಇವತ್ತು ಗೊತ್ತಾಗುತ್ತೆ. ಅದಾದ ಬಳಿಕ ಪ್ರದೀಪ್ ಗೌಡ ಕೋರ್ಟ್ ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಏನಂತ ಹೇಳಿದ್ರೆ, ನಂಗೆ ತಲೆಬುರುಡೆ ಅಂತ ತೆಗೆದುಕೊಂಡು ಬಳಿ ಕರ್ಕೊಂಡು ಹೋಗಿದ್ದೆ ವಿಠ್ಠಲ್ ಗೌಡ ಅಂತ ಹೇಳಿ. ಅದಾದ ಬಳಿಕ ನಾನು ವಿಡಿಯೋ ಮಾಡ್ಕೊಂಡೆ, ಕಾರ್ನಲ್ಲಿ ತೆಗೆದುಕೊಂಡು ಹೋದ್ವಿ ಬೆಂಗಳೂರಿಗೆ ಅಂತ ಕೂಡ ಹೇಳಿದ್ದ. ಹೀಗಾಗಿ ಕೋರ್ಟ್ ಮುಂದೆ ಹೇಳಿಕೆಯನ್ನು ದಾಖಲಿಸಿರೋದು ಅಧಿಕೃತ ಹೇಳಿಕೆ ಆಗುತ್ತೆ. 183 ಹೇಳಿಕೆ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಕಾನೂನಲ್ಲಿ ಮಾನ್ಯತೆ ಕೂಡ ಇದೆ. ಹೀಗಾಗಿ ಆ ಒಂದು ಹೇಳಿಕೆ ಆಧಾರದಲ್ಲೇ ವಿಠ್ಠಲಗೌಡ ಅವರು ಅರೆಸ್ಟ್ ಮಾಡಬೇಕಾ ಅಥವಾ ಮತ್ತೆ ಪುನಃ ಪ್ರದೀಪ್ ಕರೆದುಕೊಂಡು ಹೋಗಿ ಪ್ರದೀಪ್ ಕೋರ್ಟ್ ಮುಂದೆ ಹೇಳಿದ್ದಾರೆ, ಮಹಾಜರ್ ಇನ್ನು ಮಾಡಿರ್ಲಿಲ್ಲ, ಮಹಾಜರ್ ಮಾಡಿಕೊಂಡು ಮತ್ತೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದ್ರ ಮೂಲಕವಾಗಿ ಮತ್ತೆ ಪುನಃ ವಿಠ್ಠಲಗೌಡ ಅರೆಸ್ಟ್ ಮಾಡಬೇಕಾ ಅಥವಾ ವಿಠ್ಠಲಗೌಡ ಸಂಬಂಧಪಟ್ಟಂತೆ ಅರೆಸ್ಟ್ ವಾರೆಂಟ್ ಪಡಿಬೇಕಾ ಅಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿರ್ತಕ್ಕಂಥ ಪ್ರಶ್ನೆ ಹತ್ರ ಉತ್ಖನನ ಮಾಡತ್ತಾ ಅಥವಾ ಏನ್ ಮಾಡಬಹುದು SIT ನಡಿ ಅಂತ. ನಿನ್ನೆ SITಯಲ್ಲಿ ಚರ್ಚೆ ಸಾಕಷ್ಟು ಆಗಿತ್ತು. ಅದಾದ ಬಳಿಕವಾಗಿ ಒಂದು ಉತ್ಖನನ ಮಾಡಬೇಕೋ ಬೇಡ ಅಂತ ಹೇಳಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇವತ್ತು ಅಂತಿಮವಾಗಿ ಒಂದು ವಿಚಾರ ಗೊತ್ತಾಗುತ್ತೆ, ಒಂದು ಉತ್ಖನನ ಮಾಡುತ್ತೆ ಅಂತೇಳಿ SIT ಒಂದು 11-11 ವರ್ಷ ಗೊತ್ತಾಗುತ್ತೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.